ಈ ಒಂದು 8ನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಈ ಸಮಾರಂಭ 8 ವರ್ಷ ಸತತವಾಗಿ ಅಧ್ಯಯನವನ್ನು ನಡೆಸಿದಂಥ ಈ 3 ವಿದ್ಯಾರ್ಥಿಗಳು ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೈಸ್ಕೂಲ್ ಮಟ್ಟಕ್ಕೆ ಹೋಗುವಂಥ ಒಂದು ಸಂದರ್ಭ. ಎಲ್ಲರಿಗೂ ಖುಷಿ ತರುವಂಥ ವಿಚಾರ ಏನಾಗಿರ್ಲಿ, ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಮುಂದಿನ ಒಂದು ಶಾಲೆಗೆ ಹೋದಾಗ ಹಿಂದೆ ಕಲಿಸಿದಂಥ ಗುರುಗಳ ಹೆಸರು ತರುವ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೀತಿರ್ಬೇಕು. ಈಗ ನೀವೇನ್ ಮಾಡ್ತೀರಿ, ಆಟದ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ತೀರಿ, ಪಾಠದ ಕಡೆ ಲಕ್ಷ್ಯ ಕಮ್ಮಿ ಇರ್ತದ. ಭವಿಷ್ಯದೊಳಗ ನೀವು ಏನ್ ಮಾಡ್ತೀರಿ, ಇಲ್ಲಿ ಯಶಸ್ಸನ್ನ ಸಾಧಿಸ್ಲಿಲ್ಲ ಅಂದ್ರ ಭವಿಷ್ಯದಾಗ ಜೀವನ ನಡೆಸೋದು ವಜ್ಜ ಹೋಗ್ತದ. ಅವಾಗ ಅನಿಸ್ತದ ನಿಮ್ಗ, ನಮ್ ಸರ್ ಎಷ್ಟು ಹೇಳ್ತಿದ್ರು ನಾವ್ ಕೇಳಿಲ್ಲ. ಈಗ ಚಂದ ಅನಿಸ್ತದ, ಈಗ ನೀವು ಮಾಡುವಂತ ಕೆಲಸಗಳು ಚಂದ ಅನಿಸ್ತಿರ್ತಾವ. ಅದನ್ನ ನೀವು ಕಂಟಿನ್ಯೂ ಮಾಡ್ಕೋತ ಹೋದ್ರ ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸ್ಬೇಕಾಗ್ತದ. ಆ ನಿಟ್ಟಿನಲ್ಲಿ ನಾನೇನು, ನನ್ನ ಕರ್ತವ್ಯಗಳೇನು, ನನ್ನ ಜವಾಬ್ದಾರಿಗಳೇನು ಅನ್ನೋದು ಹಕ್ಕುವಂತ ಆಗಿ ಕಲಿಯುವಂತ ವಯಸ್ಸು ನಿಮ್ಮದು. ಇಷ್ಟು ದಿನ 8ನೇ ತರಗತಿವರೆಗೆ ಎಷ್ಟು ಕಲ್ತ್ರಿ, ಎಷ್ಟು ಮಾಡಿದ್ರಿ, ಅದನ್ನ ನೀವು ನಿಮ್ಮ ತಲೆಯಾಗಿ ಬಿಟ್ಕೋರಿ. ಅದು ಆದ ನಂತರ ಮುಂದೆ ಹೈಸ್ಕೂಲ್ ಮಟ್ಟ ನಿಮ್ಮ ಜೀವನವನ್ನ ಬದಲಾಯಿಸುವ ಮಟ್ಟ. ಇದು ಹೈಸ್ಕೂಲ್ ಅಂದ್ರೆ ನಿಮ್ಮ ಜೀವನ ಬದಲಾಯಿಸುವ ಮಟ್ಟ. ಮುಂದೆ ಹೋದಂಗ ಭಯಂಗಿಲ್ಲ, ನಿಮ್ಗೆ ಯಾರು ಟೀಚರ್ಸು ಭಯಂಗಿಲ್ಲ, ಹೊಡೆಯಂಗಿಲ್ಲ. ಬರ್ತಾರ, ಅವ್ರ ತಮ್ಮ ಪಾಲಿನ ಜವಾಬ್ದಾರಿ ಏನ್ ಹೇಳಿರ್ತಾರ ಅದನ್ನ ಪಾಠ ಮಾಡ್ತಾರ, ಹೋಗ್ತಾರ. ಮುಂದೆ ಹೈಸ್ಕೂಲ್ ಹೋದಾಗ ನೀವ ಸ್ವಂತ ತಿಳ್ಬೇಕು, ನಾನ್ ಕಲಿಬೇಕು ಅಂತ ಹೇಳ್ತೀರಿ. ಅವತ್ತಿನ ವಿಷಯ ಅವತ್ತೇ ನೀವೇನ್ ಮಾಡ್ರಿ, ಮನನ ಮಾಡ್ಕೊಂಡ್ರೆ ಮಾತ್ರ ಏನಂತದ ನಿಮ್ಮ ಯಶಸ್ವಿ ವಿದ್ಯಾಭ್ಯಾಸ ನಡೀತದ. ಸರ್ ಏನು ಕೇಳಂಗಿಲ್ಲ, ಸರ್ ಏನೋ ಹೇಳಂಗಿಲ್ಲ ಅಂತ ಹೇಳಿ ನೀವು ಹೈಸ್ಕೂಲ್ ಮಟ್ಟ ಕಾಲೇಜ್ ಮಟ್ಟದಾಗ ವಿಚಾರ ಮಾಡ್ಕೋತ ಅವ್ರ ಮಾತಿಗೆ ಬೆಲೆ ಕೊಡ್ಲಾರ ಹೋದ್ರ ನೀವು ಯಾವತ್ತೂ ಯಶಸ್ ಕಾಣಕ್ ಸಾಧ್ಯ ಇಲ್ಲ. ಅವತ್ತಿನ ಕೆಲಸ ಅವತ್ತ ಮಾಡಿದ್ರೆ ಯಶಸ್ ಅನ್ನೋದು ನಿಮ್ಮ ಅಂಗೈಯಲ್ಲೇ ಇರುತ್ತ. ಅವತ್ತಿನ ಕೆಲಸ ಅವತ್ತೇನ್ ಹೇಳಿದ್ರು, ಅವತ್ತೇನ್ ಬರಕ್ ಹೇಳಿದ್ರು, ಅವತ್ತೇನ್ ಓದಕ್ ಹೇಳಿದ್ರು ಅದನ್ನ ಮಾಡ್ಬೇಕು. ಗುರುಗಳು ಅಂದ್ರೆ ನಿಮಗೆ ಮಾರ್ಗದರ್ಶಕರು. ಮಾರ್ಗದರ್ಶಕರ ಅರ್ಥ ಮಾರ್ಗವನ್ನು ತೋರಿಸೋರು. ಮಾರ್ಗವನ್ನ ಈ ದಾರ್ಯಾಗ ಹೋಗು, ಸರಿಯಾಗುತ್ತ ನಿಮ್ ಜೀವನ ಅಂತ ಮಾರ್ಗದರ್ಶಕ ಮಾಡ್ತಾರೆ ವಿನಃ ನಿಮ್ಮ ಕೈ ಹಿಡಿದು ನಡೆಸ್ಕೊಂತ ಹೋಗಂಗಿಲ್ಲ. ನಿಮ್ಮ ಜೀವನದುದ್ದಕ್ಕೂ ಗುರುಗಳು ಬರಂಗಿಲ್ಲ, ನಿಮ್ ಜೀವನದುದ್ದಕ್ಕೂ ಗುರುಗಳು ಬರಲ್ಲ. ಆದ್ರೆ ಅವ್ರು ಹೇಳಿದಂತ ವಿದ್ಯೆ ಮಾತ್ರ ನಿಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಅವ್ರು ಹೇಳಿದನ್ನ ಪಾಲಿಸಿದ್ರ ಅದು ನಿಮ್ಮನ್ನ ಯಾವತ್ತೂ ಕೈ ಬಿಡಂಗಿಲ್ಲ. ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಅವತ್ತಿನ ವಿಷಯವನ್ನ ಅವತ್ತ ನೀವು ಏನ್ ಮಾಡ್ಬೇಕು, ಕಂಪ್ಲೀಟ್ ಮಾಡ್ಬೇಕು. ಅವತ್ತಿನ ವಿಷಯ ಅವತ್ತ ಕಂಪ್ಲೀಟ್ ಮಾಡ್ಬೇಕು. ಮರುದಿವ್ಸ ಹೇಳಿದ್ದನ್ನ ಮರುದಿವ್ಸ ನೀವೇನ್ ಮಾಡ್ಬೇಕು, ಗಮನವಿಟ್ಟ ಶಾಲೆಯೊಳಗೆ ಕೇಳ್ಬೇಕು. ಮನೆಗೆ ಹೋಗಿಂದ 2-3 ತಾಸು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಬರೆಯ ಕೇಳಿದ್ದನ್ನ ಬರಿಬೇಕು. ಈಗಿನ ಶೈಕ್ಷಣಿಕ ಜ್ಞಾನ ಎಷ್ಟಿದ್ರು ಕಮ್ಮಿನೇ. ಈಗಿನ ಶೈಕ್ಷಣಿಕ ಮಟ್ಟ ಎಷ್ಟಿದ್ರು ಕಮ್ಮಿನೇ. 195 ಅಂಕಗಳನ್ನ ಪಡ್ಕೊಂಡವರು ಕೂಡ ಯಾವುದೇ ರೀತಿ ಸರ್ಕಾರಿ ನೌಕರಿಯನ್ನ ಪಡಿಲಾರಂತ ಸಂದರ್ಭ ಬಂದದ. ಅವಕಾಶಗಳು ನಮಗ ಶಾಲೆಯನ್ನ ಕಲ್ತ್ರಿಂದ ಸರ್ಕಾರಿ ನೌಕರಿನೇ ಬೇಕು, ನಮಗೆ ಯಾಕೆ ನೌಕರಿ ಸಿಗಂಗಿಲ್ಲ, ನಾವ್ ಯಾಕೆ ಕಲಿಬೇಕು ಅನ್ನೋದು ತಪ್ಪು ಕಲ್ಪನೆ. ವಿದ್ಯೆ ಒಂದಿತ್ತಂದ್ರೆ ಎಲ್ಲಾದ್ರೂ ಬದುಕಬಹುದು, ಗೊತ್ತಾ? ವಿದ್ಯೆ ಒಂದಿತ್ತಂದ್ರೆ ಎಲ್ಲಾದ್ರೂ ಬದುಕಬಹುದು. ನೀವು ಆರಾಮ ಏನು ನಿಮ್ಮ ಬದುಕಿನ ಸವಾಲು ಸಮಸ್ಯೆಗಳನ್ನ ಪರಿಹರಿಸ್ಕೋಬೇಕಂದ್ರ ವಿದ್ಯೆನೇ ಪ್ರಮುಖ ಪಾತ್ರವನ್ನ ವಹಿಸ್ತದ. ನಿಮ್ ತಲೆಯಾಗದ ನಂದೇನೋ ಸಮಸ್ಯೆ ಬಂದ್ರು ತಂದೆ ತಾಯಿ ನೋಡ್ಕೋತಾರಂತ. ತಂದೆ ತಾಯಿ ಎಲ್ಲಿವರೆಗೆ 20-25 ವರ್ಷ ಆಗಲ್ತಾನೆ ನಿಮ್ಮ ತಂದೆ ತಾಯಿ ನೋಡ್ಕೋತಾರ. ಅವಾಗ ಅವ್ರನ್ನ ನೋಡ್ಕೊಳ್ಳೋದೇನೆ ನಿಮ್ ಜೀವನ ಸಾಗಿಸುವಂತ ಜವಾಬ್ದಾರಿ ನಿಮಗ್ ಬರ್ತದ. ಅವಾಗ ಸರ್ ಹೇಳಿದಂತ ಮಾತುಗಳು ನೆನಪಿಗೆ ಬರ್ತಾವ. ಅವಾಗ ಕಾಲ ಮಿಂಚೋಗಿರ್ತದ. ಅವತ್ತಿನ ಕೆಲಸ ಅವತ್ತೇ ಮಾಡ್ರಿ, ಇವತ್ತೇನ್ ಹೇಳ್ತಾರ ಅದನ್ನ ನಿಮ್ಮ ಜೀವನದುದ್ದಕ್ಕೂ ಅನುಸರಿಸ್ರಿ ಅಂತ ಹೇಳ್ಕೋತ ನನ್ಗೆ ಈ 2 ಮಾತುಗಳನ್ನ ಹೇಳಕ್ ಅವಕಾಶ ಮಾಡಿ ಕೊಟ್ಟಂತ ಎಲ್ಲರಿಗೂ, ಈ ಶಾಲೆಯ ಗುರುಗಳಿಗೂ, ವೇದಿಕೆ ಮೇಲೆ ಇರುವಂತಹ ಹಿರಿಯರಿಗೂ ಹಾಗೂ ಮುದ್ದು ಮಕ್ಕಳಿಗೂ ತುಂಬಾ ಹೃದಯಪೂರ್ವಕ ಧನ್ಯವಾದನ ಹೇಳುತ್ತಾ ಈ 2 ಮಾತುಗಳನ್ನ ಮುಗಿಸ್ತೇನೆ.